ದಿನ ನಿತ್ಯ ಶಿವ ದೇವಸ್ಥಾನಕ್ಕೆ ಹೋಗೋದು ಆತನ ಕಾಯಕ ಹೇಳಕತ್ತೀನಿ. ದಿನನಿತ್ಯ ಇದು ನಾ ಹೇಳುವ ಕಥೆ ಎಲ್ಲ ಲಿಂಗಮ್ಮ ಪಾಠಶಾಲೆಯೊಳಗ ಕಲಿತ ಪಾಠವನ್ನ ತಂದೆಗೆ ಒಪ್ಪಿಸಾಕತ್ತ. ಕಿನ್ನರಿಯ ಬ್ರಹ್ಮಯ್ಯ ಅನ್ನುವಂಥ ಅಕ್ಕ ಸಾಲಿಗ ಆತ ದಿನ ನಿತ್ಯ ಶಿವ ದೇವಸ್ಥಾನಕ್ಕೆ ಹೋಗೋದು, ಆನಂದ ಪರವಶನಾಗಿ ಹಾಡುವುದು. ಯಾವಾಗ ಆನಂದ ಪರವಶನಾಗಿ ಹಾಡ್ತಿದ್ನೋ, ಹಾಡಿಗೆ ಮನಸೋತ ಶಿವ ಬಂದು ಪಡಿ ಹೊನ್ನನ್ನ ಕೊಡ್ತಿದ್ದ. ಏನು? ಬಂಗಾರ ಕೊಡ್ತಿದ್ದ. ಆ ಬಂಗಾರ ತಗೊಂಡು ಹೋಗಿ ಮಾರೋದು, ದವಸ ಧಾನ್ಯಗಳನ್ನು ತೆಗೆದುಕೊಂಡು ಮನೆಗೆ ಬರೋದು, ಬಂದ ದವಸ ಧಾನ್ಯಗಳಿಂದ ಪ್ರಸಾದ ತಯಾರು ಮಾಡೋದು. ಆ ಪ್ರಸಾದ ಆ ಗಂಡ ಹೆಂಡತಿಯರಿಬ್ಬರೇ ಅಲ್ಲ, ಪ್ರಥಮವಾಗಿ ಜಂಗಮರಿಗೆ ಪ್ರಸಾದವನ್ನು ಕೊಟ್ಟು ಮಿಕ್ಕ ಶೇಷ ಪ್ರಸಾದವನ್ನು ಸ್ವೀಕರಿಸೋದು. ಇದು ಕಾಯಕ. ನಮಗೇನಾರು ಸಿಕ್ಕಿತ್ತಂದ್ರೆ ಖರೆ ಹೇಳ್ರಿ, ದೇವ್ರಿಗೆ ಎಷ್ಟು ಮಂದಿ ಕೊಡ್ತಿದ್ರೇನು ನಾವು ಬಂಗಾರ? ಯಾರು ಕೊಡ್ತಿರ್? ನಮಗೆ ಎಷ್ಟು ಬಂದ್ರೂ ಸಮಾಧಾನ ಇಲ್ಲ, ಎಷ್ಟು ಬಂದರೂ ಸಮಾಧಾನ ಇಲ್ಲ. ಉದಾಹರಣೆ, ನಾಳೆ ಯಡ್ರಾಮಿ ಮಠದಿಂದ ಎಷ್ಟು ಮಂದಿ ಬಂದಿರಿ ಎಲ್ಲರಿಗೂ 1 ಕಿಲೋ ಬಂಗಾರ ಅಂತ ಅನೌನ್ಸ್ ಮಾಡದೆ ಅಂತ ತಿಳ್ಕೋರಿ. ಮತ್ತು ಖರೆ ಮತ್ತೆ ನಾಳೆ ಕೇಳಂಗದಿರಿ ಅಂಚ ಸುಮ್ಮನೆ ತಿಳ್ಕೊಳ್ಳೋದ್ರಾಗ ಒಂದು ಮಜಾ. ನಾನು ಪ್ರಧಾನಮಂತ್ರಿ ಅನ್ನೋದೊಂದು ಮಜಾ, ನಾನು ರಾಷ್ಟ್ರಪತಿ ಅನ್ನೋದೊಂದು ಮಜಾ. ಹಂಗ ತಿಳ್ಕೋರಿ. ನಾಳೆ ಹಿಂಗಂದಾಗ ಖರೆ ಹೇಳ್ರಿ, ಏಸು ಮಂದಿ ಮಲ್ಕೊಂತೀರಿ ಸುಮ್ಮನೆ ತಣ್ಣಗೆ ಮನ್ಯಾಗ ಹೋಗಿ? ನಿದ್ದೆ ಹತ್ತಲ್ಲ. ಹತ್ತುತ್ತೇನವ ಅಣಿ ಮಾಡಿ ಹೇಳ್ರಿ. ಏನು ಮಾಡ್ತೀರಿ ಗೊತ್ತಾ ನೀವು? ಬೀಗರ ಬಿಜ್ಜರಿಗೆ ಫೋನ್ ಹಚ್ತಾರೆ, ನಾಳೆ 1 ಕಿಲೋ ಬಂಗಾರ ಬರ್ತದ, ಬಾ ನೀವು ಸುಮ್ಮನೆ ನಾಳೆಗೆ ಒಂದಿವ್ಸ ಪುರಾಣ ಕೇಳಿ ತೊಗೊಂಡು ಹೋಗ ಅಂತೀರ ಅನ್ನಲ್ಲ? ಅಂತೀರಂಗೆ ಗೊತ್ತದ. ಪಾಪ ಚಲೋ ಹೇಳಕತ್ತಾಳಕಿ. ನಾಳೆ ಬಂದಾಗ ಬಂಗಾರ ಕೊಟ್ಟೆ ಅಂತ ತಿಳ್ಕೋರಿ. 1 ಕಿಲೋ ಬಂಗಾರ ತೊಗೊಂಡು ಮನೆಗೆ ಹೊಂಟ್ರಿ. ಹೋಗೋ ಕಾಲಕ್ಕೆ ಖರೆ ಹೇಳ್ರಿ, ಏನಂತೀರಿ ನೀವು? ಏನಂತೀರಿ? ಮುತ್ಯಾಗ ಏನು ಕಡಿಮೆ ಆಗ್ಯದ, ಇನ್ನೊಂದು ಅರ್ಧ ಕಿಲೋ ಸೇರಿಸ್ಕೊಡಾಕ ಅಂತೀರಿಲ್ಲ? ಎಷ್ಟು ಕೊಟ್ಟರು ಸಾಕಾಗಲ್ಲ. ಹಾಸಿಗಿದ್ದಷ್ಟು ಏನು ಮಾಡಬೇಕು ಅಂತೀವಿ, ಮತ್ತು ಹಾಸಿಗೆ ಉದ್ದು ಮಾಡೋದೆ. ಹಿಂಗೆ ಅನ್ನೋದದ, ಮತ್ತು ಹಾಸಿಗೆ ಉದ್ದು ಮಾಡೋದು. ಇರುವ ಭಾಗ್ಯವ ನೆನೆದು ಬಾರೆ ನೆಂಬುದನ್ನು ಬಿಡು, ಹರುಷಕ್ಕಿದೆ ದಾರಿ. ಪುಗುಶೆಟ್ಟೆದ ಬಸ್ಸಿಗೆ ಹೋಗ್ತಿರಿಲ್ಲವ? ಪುಗುಶೆಟ್ಟೆ ಸುಮ್ಮ ಹೋಗೋದೇ ಹೋಗುತ್ತೆ. ಭಾಳ ಚಲೋ ಮಾಡ್ಯಾರ, ಅದೊಂದು ಭಾಳ ಚಲೋನು ಬರ್ದಾರ. ನೋಡಿರೇನು ಬಸ್ನಾಗ ಯಾರು ಬರ್ದಿತ್ತು? ನೀವು ಓದಿರ್ಬೇಕು. ಇರುವ ಭಾಗ್ಯವ ನೆನೆದು ಬಾರೆ ನೆಂಬುದನ್ನು ಬಿಡು, ಹರುಷಕ್ಕೆ ಇದೇ ದಾರಿ. ಯಾರು ಬರ್ದಾರೆ? ಡಿ.ವಿ. ಗುಂಡಪ್ಪನವರು, DVG ಅಂತ ನಾವು ಅವ್ರನ್ನ ಕರಿತೀವಿ. ಮಂಕುತಿಮ್ಮನ ಕಗ್ಗ, ತದನಂತರ ಬರೆದಿರೋದು ಮರುಳ ಮುನಿಯನ ಕಗ್ಗ. ಆಮೇಲೆ ಜೀವನ ಧರ್ಮಸಾರ ಎಂದು 100 ಕೃತಿಗಳದ. ಓದಬೇಕು ಮನುಷ್ಯ, ಓದಿ 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 ಹುಚ್ಚಿಡಬೇಕು. ಏನಾಗಬೇಕವ್ವ? ಹುಚ್ಚಿಡಬೇಕು. ಯಾರಿಗರೇ ಓದಿ ಹುಚ್ಚಿಡ್ದೇನು? ಸುಮ್ಮ ಏರಿಸಿ ಹುಚ್ಚಿಡ್ದದ. ಏನು ಏರ್ಸೋದು? ನಾ ಹೇಳಬೇಕು ನೋಡ್ರಿ, ಎಷ್ಟು ಶಾಣೆ ಅದಾವ ನಿಮ್ಮ ಊರು ಹುಡುಗರು ಅಂದ್ರೆ. ತಂದೆ ತಾಯಿಗಳಾದ್ರೆ ಪಕ್ಕ ಅವ್ರಿಗೆ ಮೊಬೈಲೇ ಕೊಟ್ಟಿರಂತ ತಿಳ್ಕೊಬೇಕು. ನಾವು ಸುಮ್ಮನೆ ಮೊಬೈಲ್ ತಗೊಂಡು ಏರ್ಸುದ ಅದೇ ಏರ್ಸೋದು ಹೊರಗೆ ಬಂದಿದ್ರೆ ಇಡ್ತೀಗ ಕೈಲಾಸಕ್ಕೆ ದಾರಿ ಆಗಿರ್ತಿತ್ರಿ. ಮೊಬೈಲ್ನಾಗ ಏರಿಸೋದ್ರಿಂದ ಏನೂ ಬರಲ್ಲ. ಒಂದು ಸಲ ಪುಸ್ತಕದ ಹುಚ್ಚು ಹಿಡೀರಿ, ಮನುಷ್ಯನ ಹುಚ್ಚ ಬಿಟ್ಟು ಹೋಗ್ತದೆ. ಓದಬೇಕು.
ಓದಬೇಕು 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 ಓದಬೇಕು, ಓದಿ 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 ಹುಚ್ಚರಾಗಬೇಕು. ಹಂಗ ಓದಬೇಕು, ಹಂಗೆ ಓದಬೇಕು. ಹಂಗ ಇಲ್ಲಿ ಹೇಳ್ತಿದ್ದಾಳ ಲಿಂಗಮ್ಮ ಅನಂತರಾಯನಿಗೆ, ಅರ್ಥಾತ್ ತಂದೆಗೆ ಪಾಠ ಒಪ್ಸಾಕತ್ತಾಳ. ಯಪ್ಪ ಇವತ್ತು ಏನು ಹೇಳಿದ್ರು ಗುರುಗಳು ಅಂದ್ರೆ, ಆ ಕಿನ್ನರಿಯ ಬ್ರಹ್ಮಯ್ಯನ ಕಾಯಕ ಹಾಡೋದು, ಪಡಿ ಹೊನ್ನು ಬರೋದು, ಅದನ್ನು ಮಾರೋದು, ದವಸ ಧಾನ್ಯ ತರೋದು, ಪ್ರಸಾದ ತಯಾರು ಮಾಡೋದು, ಜಂಗಮರಿಗೆ ಮನೆಗೆ ಕರೆಸಿ ಪ್ರಸಾದ ಕೊಡೋದು, ಮಿಕ್ಕ ಶೇಷ ಪ್ರಸಾದ ನಾವು ತಗೊಳ್ಳೋದು, ಇದು ಅವ್ರ ಕಾಯಕ. ಮಕ್ಕಳು ಸಣ್ಣ ಇದ್ದಾಗ ಮನ್ಯಾಗ ಇಡ್ಲಿ ಮಾಡ್ತೀರವ, ಇಡ್ಲಿ ಮಾಡಿದಾಗ ಇಲ್ಲ ಪಡ್ಡು ಮಾಡ್ತೀರಿ, ಇಲ್ಲಾಂದ್ರೆ ದ್ವಾಸೆ ಮಾಡ್ತೀರಿ. ದ್ವಾಸೆ ಇಡ್ಲಿ ಪಡ್ಡು ಮಾಡಿದಾಗ ಬಾಗಲ ಹಾಕ್ತೀರಿ. ಮತ್ತೆ ಎಲ್ಲಿ ಮಗ ತಿನ್ಕೊಂತ ಹೊರಗೆ ಹೋದ ಅಂದ್ರೆ ಓಸು ಮಂದಿ ಒಳಗೆ ಬಂದು ನನಗೂ ಕೇಳಂಗಾರ ಅಂತ ಹಂಚಿ ತಿನ್ನಬೇಕ್ರಿ. ಇದು ದಾಸೋಹ ಪರಂಪರೆ. ನಾವು ಬಾಗಲ ಹಾಕೊಂಡು ಊಟ ಮಾಡ್ತೀವಿ ನಮ್ಮ ಹೊಟ್ಟಿಗೆ, ಅದಕ್ಕೆ ಹೊಟ್ಟೆ ಕಬ್ಬಣ ಬುಟ್ಟಿ ಆಗ್ಯಾವ. ಯಾರು ಬಾಗಲ ಹಾಕೊಂಡು ಊಟ ಮಾಡಕ್ಕಿತ್ತಿರಲ್ಲ ಅವ್ರದ್ದು ಹೊಟ್ಟೆ ಕಬ್ಬಣ ಬುಟ್ಟಿ ಆಗ್ಯಾವ. ಅದಕ್ಕೆ ಬರೀ ಮನೆಗಟ್ಟೆ ಸೀಮಿತ ಆಗಿರಿ ನೀವು. ಯಾರು ಬಾಗ್ಲ ತೆರೆದು ನನಗರ್ಧ ಇರಲಿ ನಿನಗರ್ಧ ಇರಲಿ ಅಂತ ಹಂಚಿ ತಿಂದಾರ, ಅವ್ರ ಮನ್ಯಾಗ ಸ್ವರ್ಗದ ನೆಮ್ಮದಿಯಾದ ಸುಖ ಸಂತೋಷದ. ಇಲ್ಲಿ ಕಿನ್ನರಿಯ ಬ್ರಹ್ಮಯ್ಯ ಆ ಬಂಗಾರ ತನಗ ಇರಲಿ ಅಂತ ಮನ್ಯಾಗ ಇಟ್ಕೊಂಡು ಕುಂದ್ರಬಹುದಿತ್ತು. ಮತ್ತೆ ಮರುದಿವಸ ಹೋಗಿ ಹಾಡೋದು, ತಗೊಂಡು ಬರೋದು, ಮನ್ಯಾಗ ಇಡೋದು ಮಾಡಬಹುದಿತ್ತು, ಮಾಡಲಿಲ್ಲ. ಅಂಥ ಪುಣ್ಯಾತ್ಮ ಊರು ಬಿಟ್ಟು ಕಲ್ಯಾಣಕ್ಕೆ ಹೋಗ್ತಾನ. ಕಲ್ಯಾಣದೊಳಗ ತ್ರಿಪುರಾಂತಕೇಶ್ವರ ಅಂತ ಕೆರೆ ಇವತ್ತಿಗೂ ಅದ. ಹೋಗಿರೇನೇ ಬಸವ ಕಲ್ಯಾಣಕ್ಕೆ? ಹೋಗಿಲ್ಲ? ಎಷ್ಟು ಮಂದಿ ಬೆಂಗಳೂರಿಗೆ ಹೋಗಿರಿ? ಎಷ್ಟು ಮಂದಿ ಮೈಸೂರಿಗೆ ಹೋಗಿರಿ? ಎಷ್ಟು ಮಂದಿ ಊಟಿಗೆ ಹೋಗಿರಿ? ನೋಡ್ಬೇಕ್ರಿ. ನಮ್ಮ ಧರ್ಮಕ್ಷೇತ್ರ ನಾವು ನೋಡ್ಲಾ, ಇನ್ಯಾರು ನೋಡ್ತಾರ? ಹೋಗ್ರು ಒಂದು ಸಲ ಮಕ್ಕಳಿಗೆ ತೋರಿಸಿ ಅನುಭವ ಮಂಟಪ ಹೇಗಿತ್ತು, ಬಸವಣ್ಣನವ್ರು ಎಲ್ಲಿದ್ದರು, ಅಕ್ಕ ಮಹಾದೇವಿ ಎಲ್ಲಿದ್ದರು, ಅವ್ರೇನು ಕಾಯಕ ಮಾಡ್ತಿದ್ರು, ಬಸವ ಕಲ್ಯಾಣದಾಗ ಹೇಗೆ ಬದುಕ ಮಾಡ್ತಿದ್ರು, ಇದನ್ನೆಲ್ಲ ತೋರಿಸ್ರಿ. ಆಗ ಬಸವ ಕಲ್ಯಾಣದೊಳಗೆ ತ್ರಿಪುರಾಂತಕೇಶ್ವರ ಕೆರೆ ಅಂತ ಇವತ್ತಿಗೂ ಅದ. ಆ ತ್ರಿಪುರಾಂತಕೇಶ್ವರ ಕೆರೆಗೆ ಹೋಗಿ ಸ್ನಾನವನ್ನು ಮಾಡಿ ತ್ರಿಪುರಾಂತಕೇಶ್ವರ ದೇವಾಲಯದೊಳಗ ಹಾಡ್ತಾ ಹಾಡ್ತಾ ಕುಳಿತಿರುವ ಗಳಿಗೆಯೊಳಗ ಒಂದು ಕುರಿ ಓಡೋಡಿ 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 ಬರ್ತದೆ. ಆ ಕುರಿ ಓಡೋಡಿ ಬರೋದೆ ತಡ ಇವರ ಪಾದಕ್ಕೆ ಬಿದ್ದು ಕಣ್ಣೀರ ಹಾಕ್ತಿರ್ತದೆ. ಯಾವಾಗ ಕಣ್ಣೀರು ಹಾಕ್ತಿರ್ತದೆ, ಕಿನ್ನರಿಯ ಬ್ರಹ್ಮಯ್ಯನವರಂತಾರ, ನನಗೆ ಶರಣು ಹೋಗಿ ಕುರಿ ಬಂದಾದಂದ ಮ್ಯಾಲ ಇದನ್ನು ಕಾಪಾಡೋದು ನನ್ನ ಧರ್ಮ ಅಂತ ಕಟ್ಟಿ ಹಾಕ್ತಾರ. ಯಾವಾಗ ಕುರಿನ ಕಟ್ಟಿ ಹಾಕ್ತಾರ, ಅದ್ರ ಮುಖದೊಳಗ ಕಾಣಕತ್ತಿತ್ತು ಯಾವನೋ ಒಬ್ಬ ನನ್ನನ್ನು ಕಡಿಯಾಕ ಬರಾಕತ್ತಾರ ಅನ್ನುವ ಭಯದ ವಾತಾವರಣ ಆ ಮುಖದೊಳಗ ಕಾಣಕತ್ತಿತ್ತು. ತ್ರಿಕಾಲ ವಂದ್ಯರಾದ ಶರಣರಿಗೆ ಭಯದ ಮುಖ ಕಂಡಾಗ ಕಟ್ಟಿ ಹಾಕಿದ ಗಳಿಗೆಯೊಳಗ ಆ ಪುಣ್ಯಾತ್ಮ ಓಡೋಡಿ ಬಂದು ಕೇಳ್ತಾನ, ಇದು ನನಗ ಸೇರ್ಬೇಕಾಗಿದ್ದು ಕುರಿಯದ, ನೀ ಯಾಕ ಕಟ್ಕೊಂಡಿಯೋ ಜಂಗಮ ಅಂದ. ಆಗ ಜಂಗಮ ಮೂರ್ತಿ ಹೇಳ್ತಾನೆ, ಆತ ಶರಣ, ಅದು ನನಗ ಮನಸ್ಸೋತು ಬಂದಾದೆ, ನಾನು ರಕ್ಷಣೆ ಮಾಡ್ತೀನಿ ಅಂತ ನನಗೆ ಶರಣು ಬಂದಾದಂದ ಮ್ಯಾಲ ಅದನ್ನು ಕಾಪಾಡೋದು ನನ್ನ ಧರ್ಮ. ನಿಮ್ಮನ್ನು ನಂಬಿ ಬಂದವ್ರಿಗೆ ಕುತ್ತಿಗೆ ಕೊಯ್ಬೇಕೋ ಏನು ಕಾಪಾಡಬೇಕ್ರಿ? ಕಾಪಾಡಬೇಕು. ಆಗ ಕಾಪಾಡ್ತಾನೆ ಶರಣ. ಆತ ಕೇಳುವುದಿಲ್ಲ. ಯಾವಾಗ ಕೇಳಲ್ಲ, ಈ ಬ್ರಹ್ಮಯ್ಯ ಹೇಳ್ತಾನ, ಕುರಿ ಕಿಮ್ಮತ್ ಎಷ್ಟದ ಹೇಳು, ರೊಕ್ಕ ಕೊಡ್ತೀನಿ, ಕುರಿ ನಾ ಕೊಡಲ್ಲ ಅಂದ. ಹೆಂಗಿರಬೇಕು ಗಟ್ಟಿತನ. ಅಕಸ್ಮಾತ್ ಬಿಟ್ಟು ಹೊಂಟ್ರು ಅಂದ್ರೆ ನಾವು ಅವ್ರ ಜೊತೆಗೆ ಒಂದಾಗಿ ನ್ಯಾಯ ಮಾಡೋದಕ್ಕೆ ನ್ಯಾಯ ಅನ್ನಲ್ಲ. ಹೇಳದ ಎಷ್ಟು ರೊಕ್ಕ ಬೇಕು ತಗೋ,
ನನಗೆ ಈ ಕುರಿ ಇರಲಿ ಅಂದ. 1,000 ರೂಪಾಯಿಂದ 1,000 ರೂಪಾಯಿ ಕೊಟ್ಟ ಕಳಿಸ್ದ. ಹೋದ ಹೊಳ್ಳಿ ಬಂದ. ಮತ್ತೆ ಕೇಳ್ತಾನ ಶರಣಗ, ನನ್ನ ಪ್ರೇಯಸಿ ಅಂದರೆ ನನ್ನ ಗೆಳತಿ ನನಗೆ ರೊಕ್ಕ ಬೇಕಾಗಿಲ್ಲ, ಕುರಿನೇ ಬೇಕು ಅಂತ ಹಠ ಹಿಡ್ದಾಳ, ಕೊಡು ಅಂದ. ಕೊಡಲ್ಲ ಅಂದ. ಯಾವಾಗ ಆ ಬೇಡ ಇವನಿಗೆ ಹೊಡಿಬೇಕು ಅಂತ ಕತ್ತಿ ತೆಗೆದ. ಬ್ರಹ್ಮಯ್ಯನವ್ರ ಹತ್ರ ಕೂಡ ಕತ್ತಿ ಇತ್ತು, ತಗೊಂಡು ಶಿರಚ್ಛೇದನ ಮಾಡಿಬಿಡ್ತಾನೆ. ಯಾವಾಗ ಶಿರಚ್ಛೇದನ ಆಯಿತೋ ಈ ಸುದ್ದಿ ಬಿಜ್ಜಳ ರಾಜನಿಗೆ ಗೊತ್ತಾಗ್ತದೆ. ಬಿಜ್ಜಳ ರಾಜ ಎಲ್ಲ ಸೈನಿಕರನ್ನ ಕೊಟ್ಟ ಕಳುಹಿಸ್ತಾನೆ. ಈತ ಈ ಮನುಷ್ಯನನ್ನ ಕೊಂದಿದ್ದಾನೆ, ಅವನಿಗೆ ನೀವೆಲ್ಲರೂ ಕೊಲ್ಲಬೇಕು, ಅವನಿಗೆ ಆಸ್ಥಾನಕ್ಕೆ ಕರ್ಕೊಂಡು ಬರಬೇಕು ಅಂತ ಆಜ್ಞೆಯನ್ನು ಹೊರಡಿಸ್ತಾ ಸೈನಿಕರೆಲ್ಲರೂ ಬಂದು ಆ ಕಿನ್ನರಿಯ ಬ್ರಹ್ಮಯ್ಯನ ಜೊತೆಗೆ ಯುದ್ಧಕ್ಕೆ ನಿಂತಾಗ ಕಿನ್ನರಿಯ ಬ್ರಹ್ಮಯ್ಯನ ಕತ್ತಿಗೆ ಎಲ್ಲ ಸೈನಿಕರು ಮರಣವನ್ನು ಅಪ್ಪುತ್ತಾರೆ. ಈ ಸುದ್ದಿ ಬಿಜ್ಜಳ ರಾಜನಿಗೆ ಮತ್ತೆ ಗೊತ್ತಾದಾಗ ಬಿಜ್ಜಳ ರಾಜ ಓಡೋಡಿ ಬರ್ತಾನೆ. ಯಾರು ಈ ಪುಣ್ಯಾತ್ಮ ಅಂತ ನೋಡಾಕ ಬರ್ತಾನೆ. ನೋಡಾಕ ಬಂದಾಗ ಶರಣ ಶಾಂತ ಸ್ವಭಾವದ ಕಿನ್ನರಿಯ ಬ್ರಹ್ಮಯ್ಯನವರು ಏನೂ ಆಗದ ಹಾಗೆ ಶಾಂತರಾಗಿ ಕೂತಿರ್ತಾರೆ. ಗುರುವರ್ಯ, ಶರಣಾರ್ಥಿ ಅಂತ ಹೇಳಿ ಶರಣಾಗತಿಯ ಭಾವದಿಂದ ಬಿಜ್ಜಳ ರಾಜ ಪಾದಕ್ಕೆ ಎರಗಿದಾಗ ಬಿಜ್ಜಳ ರಾಜನಿಗೆ ಹೇಳ್ತಾರ ಕಿನ್ನರಿಯ ಬ್ರಹ್ಮಯ್ಯನವರು, ರಾಜ, ನೀನು ನಿನ್ನ ಹತ್ರ ಸೈನಿಕರದಾರ, ಗುಂಡುಗಳದಾವ, ಕತ್ತಿಗಳದ, ತಲವಾರುಗಳದಾವಂತ ನನ್ನನ್ನ ಕೊಲ್ಲಬೇಕಂತ ಏನು ಕಳಿಸಿಯಲ್ಲೋ ಅದು ನಿನ್ನ ಅಧರ್ಮದ ಕಾರಣ. ಧರ್ಮಿಷ್ಠರಾದವರಿಗೆ ನೋವುಗಳಿರುವುದಿಲ್ಲಪ್ಪ. ನೀನು ನನಗೆ ನೋವು ಕೊಡಬೇಕು ಅಂತ ಏನು ಕಳಿಸಿಯಲ್ಲ, ನಾನು ಉದ್ದೇಶಪೂರ್ವಕವಾಗಿ ಅವರಿಗೆ ನೋವು ಮಾಡಬೇಕಂತ ಮಾಡಿಲ್ಲ. ಈ ಕುರಿಯ, ಈ ಮೂಕ ಪ್ರಾಣಿಯ ರಕ್ಷಣೆ ಆಗಬೇಕಂತ ನಾನು ಮಾಡಿದ್ದೀನಿ ಅಂದಾಗ ಇದಕ್ಕೇನು ಸಾಕ್ಷಿ ಅಂತ ಬಿಜ್ಜಳ ರಾಜ ಕೇಳ್ತಾನ. ದರದರ ಅಂತ ಒಳಗ ಇರುವ ಆ ತ್ರಿಪುರಾಂತಕೇಶ್ವರ ಲಿಂಗದ ಮುಂದೆ ನಿಂತು ಬಿಜ್ಜಳ ರಾಜನಿಗೆ ಹೇಳಿಸ್ತಾನ. ನೋಡ್ರಿ, ಹಾಗದೆ ಬಿಜ್ಜಳ ರಾಜನಿಗೆ ಆ ಶರಣ ತ್ರಿಪುರಾಂತಕೇಶ್ವರ ಲಿಂಗದ ಮುಂದೆ ನಿಂತು ಆ ಲಿಂಗದಿಂದ ಹೇಳಿಸ್ತಾನ, ಏ ತ್ರಿಪುರಾಂತಕೇಶ್ವರ, ಹೇ ಲಿಂಗವೇ, ಹೇ ಶಿವನೇ, ಹೇ ಹರನೇ, ನಾನು ಮಾಡಿದ್ದು ಸರಿನೋ ತಪ್ಪೋ ಒಂದು ನನಗೆ ತಿಳಿತಿಲ್ಲ. ನಾ ಸರಿನೇ ಆಗಿತ್ತು ಅಂದ್ರೆ ನೀನು ಕಲ್ಲ ರೂಪದೊಳಗ ಕೂರಬೇಡ, ಈ ಬಿಜ್ಜಳ ರಾಜನಿಗೆ ಬಂದು ಉಪದೇಶವನ್ನ ಕೊಡು ಅಂತ ಹೇಳಿ ಉಪದೇಶವನ್ನ ಕೊಡ್ಸಾಕ್ ಹಸ್ತಾನ. ಇಷ್ಟ ಹೇಳೋದೇ ತಡ ಆ ಲಿಂಗದ ರೂಪದೊಳಗ ಇರುವ ಆ ಶಿವ ಬಂದು ಆ ಬಿಜ್ಜಳ ರಾಜನಿಗೆ ಹೇಳ್ತಾನೆ, ನೋಡಪ್ಪ ಬಿಜ್ಜಳ, ಇದು ಈ ಶರಣನ ತಪ್ಪಲ್ಲ, ಆ ಬೇಡನ ತಪ್ಪದ. ಈ ಶರಣನ ತಪ್ಪಲ್ಲ, ನಿನ್ನ ಸೈನಿಕರ ತಪ್ಪದ. ಇಷ್ಟ ಹೇಳೋದೆ ತಡ ಆ ಬಿಜ್ಜಳ ರಾಜ ಶರಣಾಗತಿಯನ್ನಾಗಿ, ಗುರುವೇ ನನ್ನಿಂದ ತಪ್ಪು ಆಗ್ಯದ, ಇನ್ನ ಮುಂದೆ ತಪ್ಪು ಆಗಲ್ಲ ಅಂತ ಪಾದಕ್ಕ ಸಾಷ್ಟಾಂಗ ನಮಸ್ಕಾರ ಮಾಡೋದೇ ತಡ ಆ ತ್ರಿಪುರಾಂತಕೇಶ್ವರ ದೇವಾಲಯದೊಳಗ ಇರುವ ಪದೋದಕವನ್ನು ತೆಗೆದುಕೊಂಡು ಬಂದು ಯಾವ ಸೈನಿಕರು ಮಡದ ಬಿದ್ದಿದ್ರೋ ಅವರೆಲ್ಲರಿಗೆ ಪಾದೋದಕ ಸಿಂಪಡಿಸೋದೆ ತಡ ಎಲ್ಲರೂ ಥಟ್ ಅಂತ ಎದ್ದು ನಿಲ್ತಾರ. ಆಗ ಎದ್ದ ನಿಂತ ಘಳಿಗೆಯೊಳಗ ಬಿಜ್ಜಳ ರಾಜ ಹೇಳ್ತಾನೆ, ಕಿನ್ನರಿಯ ಬ್ರಹ್ಮಯ್ಯನವರೇ, ನಿಮ್ಮನ್ನ ನಾನು ತಪ್ಪಾಗಿ ಭಾವಿಸಿದ್ದೆ, ನನ್ನಿಂದ ತಪ್ಪಾಗ್ಯದ. ನಿಮ್ಮಂಥ ಶರಣರು ಈ ಕಲ್ಯಾಣದೊಳಗ ಇರೋದು ಅದು ನನ್ನ ಸೌಭಾಗ್ಯ ಅಂತ ಹೇಳಿ
ಪಾದಕ್ಕೆ ನಮಸ್ಕಾರ ಮಾಡ್ತಾನೆ ಅನ್ನುವ ಕಥೆ ನಾನು ಹೇಳುವಂಥದ್ದಲ್ಲ. ಸಾಕ್ಷಾತ್ ಲಿಂಗಮ್ಮ ಅನಂತರಾಯ ಶಿರಸಮ್ಮರಿಬ್ಬರಿಗೆ ಅರ್ಥಾತ್ ತಂದೆ ತಾಯಿಗಳಿಬ್ಬರಿಗೆ ಈ ಕಥೆಯನ್ನು ಹೇಳುವುದರ ಮೂಲಕ ಅವಳು ಪ್ರೌಢ ಅವಸ್ಥೆಗೆ ಬರ್ತಾಳೆ. ಪ್ರೌಢ ಅವಸ್ಥೆಗೆ ಬರ್ತಾ 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 ಈ ದೇಹಕ್ಕೆ ವಯಸ್ಸಾಗೋದು ಮುಖ್ಯ ಅಲ್ಲ, ದೇಹ ಬೆಳೆದಂಗ ಜ್ಞಾನ ಬೆಳೆಯೋದು ಭಾಳ ಮುಖ್ಯ ಆಗ್ತದೆ. ಹಾಗ ಜ್ಞಾನವನ್ನು ಬೆಳೆಸ್ಕೊಳ್ತಾ ಲಿಂಗಮ್ಮ ಬೆಳಿತಾಳೆ ಅನ್ನುವಂಥ ವಿಚಾರ ತಮ್ಮೆಲ್ಲರೆದುರಿಗೆ ಸಾದರಪಡಿಸುವುದರ ಮೂಲಕ ಅಪ್ಪ ಟೇಲರ ಮಾಡ್ತಿದ್ದ. ಏನಿದ್ದ? ಟೇಲರ್ನ ಕೆಲಸ ಏನು? ಬಟ್ಟೆ ಹೊಲೆದಿಲ್ಲ. ಆ ಟೇಲರ ಅಪ್ಪನ ಹತ್ರ ಮಗ ಓಡಿ ಬಂದ. ಅಪ್ಪ ಅಂದ, ಏನು ಈ ಕತ್ರಿ ಕೆಳಗಿಟ್ಟಿಯಲ್ಲ? ಹೌದು, ಕೆಳಗಿಟ್ಟಿನಿ. ಸೂಜಿ ಎಲ್ಲಿಟ್ಕೊಂಡಿರ್ತಾರೆ ನೋಡ್ರಿ ಇಲ್ಲಿ ಟೇಲರ್. ಈ ಗಣಮಕ್ಕಳಾದ್ರೆ ಕಿವಿ ಬಲ್ಲಿ ಇಟ್ಕೊಂಡಿರ್ತಾರೆ, ನಿಮಗೆ ತುರುಬಿರ್ತಾವೆ ಇಟ್ಕೊಂಡಿರ್ತೀರಿ. ಪಾಪ ಅವ್ರಿಗೇನಿರೋ ಹಂಗೆ ಇಟ್ಕೊಂಡು ಕೇಳ್ದ ಮಗ, ಈ ಕತ್ರಿ ಕಿಮ್ಮತ್ತು ಎಷ್ಟು ಅಂದ. ನೋಡ್ತಮ್ಮ, ಈ ಕತ್ರಿ ಕಿಮ್ಮತ್ತು 70 ಪೈಸಾ ಮತ್ತು 70 ರೂಪಾಯಿ. ಈ ಸೂಜಿ ಕಿಮ್ಮತ್ತು ಎಷ್ಟು? 70 ಪೈಸಾ. ಹಂಗಾರೆ ನಿನಗೆ ಹುಚ್ಚಿಡ್ದದ ಅಂದ. ಯಾಕೋ ಮಗ ಅಂದ. ತಪ್ಪು ಏನಿಲ್ಲ, ಈ 70 ರೂಪಾಯಿ ತೊಗೊಂಡು ಬಂದ ಕತ್ರಿನ ಕಾಲ ಕೆಳಗೆ ಇಟ್ಕೊಂಡು 70 ಪೈಸಾ ಸೂಜಿನ ಕಿವಿ ಬಲಿ ಚುಚ್ಕೊಂಡು ನಿನಗೆ ಹುಚ್ಚಿಗೆ ಚಿಡ್ದದೇನಂದ. ಇಷ್ಟು ಹೇಳಿದಾಗ ಅಪ್ಪ ಅಂತಾನ, ಹುಚ್ಚ, ಈ ಕತ್ರಿ ಕಿಮ್ಮತ್ತು 70 ರೂಪಾಯಿ ಭಾಳ ದೊಡ್ಡದು ಅಂತ ನನಗೂ ಗೊತ್ತದ. ನನಗಷ್ಟೇ ಅಲ್ಲ, ಇಡೀ ಜನಕ್ಕೆ ಗೊತ್ತದ. ಇಡೀ ಜನಕ್ಕಲ್ಲ, ಇಡೀ ದೇಶಕ್ಕೆ ಗೊತ್ತದ. ಇಡೀ ನಮ್ಮ ಭೂಮಂಡಲಕ್ಕೆ ಗೊತ್ತದ. 70 ಪೈಸಾ ಭಾಳ ಕಡಿಮೆ ಅಂತ ನನಗೂ ಗೊತ್ತದ. 70 ರೂಪಾಯಿ ಭಾಳ ದೊಡ್ಡದಂತ ನನಗೂ ಗೊತ್ತದ. 70 ರೂಪಾಯಿ ತೊಗೊಂಡು ಬಂದ ಕತ್ರಿನ ಯಾಕೆ ಕಾಲ ಕೆಳಗಿಟ್ಕೊಂಡೀನಿ, 70 ಪೈಸಾ ಸೂಜಿನ ಯಾಕೆ ಕಿವಿ ಬಲ್ಲಿ ಚುಚ್ಕೊಂಡೀನಿ ಅಂದ್ರೆ ಭಾಳ ಚಲೋ ಕೇಳತ್ತಮ್ಮ. ಎದಕ್ಕೆ ನಾ ಚುಚ್ಕೊಂಡೀನಿ ಅಂದ್ರೆ ಭಾಳ ಚಲೋ ಹೇಳ್ತಾನಪ್ಪ. ಏನು ಹೇಳ್ತಾನಂದ್ರೆ ಇವತ್ತಲ್ಲ ನಾಳೆ ದಿವಸ ಅನ್ನೋ ಮಾತುಗಳನ್ನು ತಿಳಿಸಿ 2 ಮಾತಿಗೆ ವಿರಾಮಿಸ್ತೇನೆ. ಜೈ ಗುರು ಬಸವೇಶ್ವರ.